ನ್ಯೂಸ್ ಫಸ್ಟ್ ಗೋ ಗ್ರೀನ್ ಇನಿಷಿಯೇಟಿವ್ನ ಇವಿ ರೆಡಿ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. ಮೊದಲ ದಿನವೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗಿ, ಟೆಸ್ಟ್ ಡ್ರೈವ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡ ಗ್ರಾಹಕರು. ಇನ್ನೆರಡು ದಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಎಕ್ಸ್ಪೋ. ಲಂಚ ಸ್ವೀಕರಿಸುವಾಗ ಲೋಕಾಬಲೆಗೆ ಬಿದ್ದಿದ್ದ ಶಾಸಕ ಚಂದ್ರು ಲಮಾಣಿ. ಗದಗದಿಂದ ಬೆಂಗಳೂರಿಗೆ ಕರೆತಂದ ಪೊಲೀಸರು. ಮಧ್ಯಾಹ್ನದ ವೇಳೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರ ಎದುರು ಹಾಜರು. ಚಂದ್ರು ಲಮಾಣಿ ಮಟ್ಟ ಹಾಕದೇ ಇದ್ರೆ ನಮಗೆ ಉಳಿಗಾಲ ಇಲ್ಲ. ಮುಂದಿನ ಬಾರಿ ಬಿಜೆಪಿ ಟಿಕೆಟ್ ತಪ್ಪಿಸಬೇಕು. ಕಾರ್ಯಕರ್ತರೊಬ್ಬರ ಜೊತೆ ಬಂಜಾರ ಸ್ವಾಮೀಜಿ ಕುಮಾರ್ ಮಹಾರಾಜ್ ಮಾತಾಡಿದ್ದು ಎನ್ನಲಾದ ಆಡಿಯೋ ಬಹಿರಂಗ. ಶಾಸಕರನ್ನ ಲಾಕ್ ಮಾಡೋಕೆ ಪ್ಲಾನ್ ನಡೆದಿತ್ತಾ ಎಂಬ ಚರ್ಚೆ. ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪ ಮಾಡ್ತಾ ಇದ್ದ ಬಿಜೆಪಿ ಈಗ ಶಾಸಕ ಲಮಾಣಿ ಲೋಕಾಬಲೆಗೆ ಬೀಳ್ತಾ ಇದ್ದಂತೆ ಕೇಸರಿ ಪಡೆಗೆ ಮುಜುಗರ. ಬೈರತಿ ಬಸವರಾಜ್ ಲಮಾಣಿ ಪ್ರಕರಣದಿಂದ ಬಿಜೆಪಿಗೆ ಹಿನ್ನಡೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಭೇಟಿಯಾಗಿ ಮಾತುಕತೆ. ಡಿಕೆ ಶಿವಕುಮಾರ್ರನ್ನ ಟಾರ್ಗೆಟ್ ಮಾಡಿ ರಣತಂತ್ರ. ಎರಡು 2028ಕ್ಕೆ ಕುಮಾರಸ್ವಾಮಿ ಅವರನ್ನ ಮತ್ತೆ ಸಿಎಂ ಮಾಡಲು ಜೆಡಿಎಸ್ ನಾಯಕರ ಪಣ. ತಮ್ಮ ಕ್ಷೇತ್ರದ ಜೊತೆಗೆ ಜಿಲ್ಲೆಯಲ್ಲಿರೋ ಇತರೆ ಕ್ಷೇತ್ರಗಳತ್ತಲೂ ಶಾಸಕರ ಚಿತ್ತ. ಸರ್ಕಾರದ ವಿರುದ್ಧ ಸಮರ, ಅಭ್ಯರ್ಥಿ ಹುಡುಕಾಟ, ಪಕ್ಷ ಸಂಘಟನೆ ಮಾಡೋದಕ್ಕೂ ನಿರ್ಧಾರ. ಹೆರಿಗೆಯ ವೇಳೆ ನವಜಾತ ಶಿಶು ಸಾವು, ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಆಸ್ಪತ್ರೆಯ ಹೊರಗೆ ಕುಟುಂಬಸ್ಥರ ಗಲಾಟೆ. ರಾಯಚೂರು ಜಿಲ್ಲೆ ಸಿಂಧನೂರಿನ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಘಟನೆ. ಮಂಡ್ಯ ಜಿಲ್ಲೆಯ ಮಿಮ್ಸ್ನಲ್ಲಾಗ್ತಾ ಇರೋ ಅಕ್ರಮಗಳ ತನಿಖೆಗೆ ಸ್ಪೆಷಲ್ ಟೀಮ್. ಸಾಲು ಆರೋಪ ದೂರುಗಳು ಬಂದ ಹಿನ್ನೆಲೆ ತಂಡ ರಚಿಸಿದ ಸರ್ಕಾರ. ಎಲ್ಲಾ ದೂರುಗಳ ಬಗ್ಗೆಯೂ ತನಿಖೆ ನಡೆಸೋದಕ್ಕೆ ಸರ್ಕಾರದ ಅಧೀನ ಕಾರ್ಯದರ್ಶಿ ಬಾಲಪ್ಪರಿಂದ ಆದೇಶ. ವ್ಲಾಗಿಂಗ್ ಕ್ಯಾಮೆರಾ ಬುಕ್ ಮಾಡಿದರೆ ಬಂದಿದ್ದು ವಾಷಿಂಗ್ ಪೌಡರ್. ಅಮೆಜಾನ್ನಲ್ಲಿ 61,000 ರೂಪಾಯಿ ಕ್ಯಾಮೆರಾ ಆರ್ಡರ್. ಹುಬ್ಬಳ್ಳಿ ಮೂಲದ ಉದ್ಯಮಿ ಆಲ್ಫ್ರೆಡ್ ಝೇವಿಯರ್ ಮಿರಾಂಡಾಗೆ ವಂಚನೆ. ನನಗೆ ನ್ಯಾಯ ಕೊಡಿಸಿ ಅಂತ ಉದ್ಯಮಿ ಆಗ್ರಹ. ಮೆಟ್ರೋ ನಿಲ್ದಾಣಕ್ಕೆ ಪ್ರೆಸ್ಟೀಜ್ನ ಹೆಸರಾಗಲಿದೆ ನಾಮಕರಣ. ನೀಲಿ ಮಾರ್ಗದ ಬೆಳ್ಳಂದೂರು ಮೆಟ್ರೋ ಸ್ಟೇಷನ್ಗೆ ಪ್ರೆಸ್ಟೀಜ್ ಹೆಸರಿಡಲು 30 ವರ್ಷಗಳಿಗೆ ಒಪ್ಪಂದ. ಹೆಸರಿನ ಜೊತೆಯಲ್ಲೇ ಜಾಹೀರಾತು, ಕಮರ್ಷಿಯಲ್ಗೂ ಒಡಂಬಡಿಕೆ. ಹೆದ್ದಾರಿಯಲ್ಲಿ 2 ಬೈಕ್ಗಳ ಮುಖಾಮುಖಿ ಡಿಕ್ಕಿ. ದೇವನಹಳ್ಳಿಯ ವಿಶ್ವನಾಥಪುರದ ಬಳಿ ಘಟನೆ. ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ. 67 ವರ್ಷದ ನರಸಿಂಹಪ್ಪ ಎಂಬುವವರ ದುರ್ಮರಣ. ಬೆಂಗಳೂರಿನ ಬ್ಯಾಡರಹಳ್ಳಿ ವ್ಯಾಪ್ತಿಯಲ್ಲಿ ಪೊಲೀಸ್ ಡ್ರೆಸ್ ಧರಿಸಿ ರಾಬರಿ ಕೇಸ್. 2 ಕೋಟಿ ಕ್ಯಾಶ್ ಅಂತ ಹೋದ್ರೆ ನಿರಾಸೆ ಆಯ್ತು ಅಂದ A1 ನಾಗೇಂದ್ರ. 18 ಲಕ್ಷ ಕ್ಯಾಶ್, ಅರ್ಧ ಕೆಜಿಗೂ ಹೆಚ್ಚು ಚಿನ್ನಾಭರಣ ದೋಚಿದ್ದವನ ವಿಚಾರಣೆ ಮುಂದುವರಿಕೆ. ಬಿಎಂಟಿಸಿ ಇವಿ ಬಸ್ ಚಾಲಕರಿಂದ ಹೆಚ್ಚುತ್ತಾ ಇರೋ ಅಪಘಾತಗಳು. ಸದ್ಯ 2,000 ಹೊಸ ಎಲೆಕ್ಟ್ರಿಕ್ ಬಸ್ ಖರೀದಿಗೆ ಮುಂದಾಗಿರೋ ಸಾರಿಗೆ ಇಲಾಖೆ. ಗುತ್ತಿಗೆ ಆಧಾರದ ಚಾಲಕರನ್ನ ನೇಮಿಸೋ ಮೊದಲು ಕೆಲವು ಕಂಡೀಷನ್ಸ್ ಹಾಕೋ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಮಾಹಿತಿ. ಲಕ್ಷಕ್ಕೆ 15,000 ಲಾಭಾಂಶ ಕೊಡೋದಾಗಿ ಆಮಿಷ. 700ಕ್ಕೂ ಹೆಚ್ಚು ಜನರಿಗೆ ಚೀಟಿ ಹೆಸರಲ್ಲಿ 100 ಕೋಟಿ ವಂಚನೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಗೆ ಶಾಸಕ ಭರತ್ ರೆಡ್ಡಿ ಜೊತೆಯೇ ಬಂದು ಅಳಲು ತೋಡಿಕೊಂಡ ಮೋಸ ಹೋದವರು.
ತಂದೆ ತಾಯಿಯ ವಿರುದ್ಧ ವಿವಾಹಿತ ಮಗಳಿಂದಲೇ ದೂರು, ನನ್ನಿಂದ ಸಹಿ ಪಡೆದು ಗಂಡನ ವಿರುದ್ಧ ಸುಳ್ಳು ದೂರು ಕೊಟ್ಟಿದ್ದಾರೆ. ಗಂಡ ಮಗುವಿನ ಜೊತೆ ಜೀವನ ಮಾಡಲೂ ಬಿಡ್ತಾ ಇಲ್ಲ, ಹಲ್ಲೆಯೂ ಮಾಡಿದ್ದಾರೆ. ಬೆಂಗಳೂರು ಸಿಟಿ ಕಮಿಷನರ್, ಮಹಿಳಾ ಆಯೋಗ, ಮಾನವ ಹಕ್ಕುಗಳ ಆಯೋಗಕ್ಕೆ ಕಂಪ್ಲೇಂಟ್. ಮಾಜಿ ಶಾಸಕ ಸುರೇಶ್ ಗೌಡರ ಕಾರು ಅಪಘಾತವಾಗಿ ಪಲ್ಟಿ, ಮಂಡ್ಯದ ಬೊಂತೆಕೊಪ್ಪಲು ಬಳಿ ರಾತ್ರಿ ಘಟನೆ. ಸುರೇಶ್ ಗೌಡ ಕೈಗೆ ಪೆಟ್ಟು, ಚಾಲಕನಿಗೂ ಸಣ್ಣ ಪುಟ್ಟ ಗಾಯ. ಸಫಾರಿ ನಿಲ್ಲಿಸುವಂತೆ ಸಾಮೂಹಿಕ ರೈತ ಸಂಘದಿಂದ ಕರಪತ್ರ ಹಂಚಿಕೆ. ಮೈಸೂರು, ಚಾಮರಾಜನಗರ ಜಿಲ್ಲೆಗಳಲ್ಲಿ ಜಾಗೃತಿ. ಕಾಡು ಉಳಿಸಿ ನಾಡು ಬೆಳೆಸಿ ಅಭಿಯಾನದ ಜೊತೆಯಲ್ಲೇ ಹೋರಾಟ. ಕಿರುತೆರೆ ನಟಿ ಕಾವ್ಯ ಗೌಡ ವಾರಗಿತ್ತಿಯರ ವಾರ್ ಭಾಗ 2. ನಟಿಯ ಮೇಲೆ ಹಲ್ಲೆ ಮಾಡಿದ್ದು ಪ್ರೇಮಾರ ತಂಗಿ ಪ್ರಿಯಾ. ಸಿಸಿಟಿವಿ ಸಾಕ್ಷ್ಯವನ್ನ ಬಿಡುಗಡೆ ಮಾಡಿದ ಕಾವ್ಯ ಗೌಡ. ಹನುಮನ ಜನ್ಮಸ್ಥಳ ಅಂಜನಾದ್ರಿಯಲ್ಲಿ ಜೈ ಹನುಮಾನ್ ಘರ್ಜನೆ. ಇವತ್ತು ಕಿಷ್ಕಿಂದ ನಾಡಿನಲ್ಲಿ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ನಟನೆಯ ಸಿನಿಮಾದ ಮುಹೂರ್ತ. ಅಂಜನಾದ್ರಿ ಬೆಟ್ಟ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್. ಭಾರತೀಯ ಚಿತ್ರರಂಗ ಹುಬ್ಬೇರಿಸುವಂತೆ ಮಾಡಿರೋ ಟಾಕ್ಸಿಕ್ ಟೀಸರ್. ಸಿನಿಮಾದಲ್ಲಿ ತ್ರಿಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ರಾಕಿಂಗ್ ಸ್ಟಾರ್. ರಾಯನ ಮಕ್ಕಳಾಗಿ ಟಿಕೆಟ್, ರೂಮಿ ಪಾತ್ರದಲ್ಲೂ ಯಶ್ ನಟನೆ ಎಂಬ ಮಾಹಿತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.